ಇನ್ನು ಜಸ್ಟ್ ಒನ್ ಡೇ ಅಲ್ಲಿ ನನ್ನ ಬರ್ತ್ಡೇ ಇದೆ ಅಂಡ್ ಏನ್ ಗೊತ್ತಾ, ನಾನು ಫಸ್ಟ್ ಟೈಮ್ ಹೇರ್ ಕಲರ್ ಮಾಡಿಸ್ಕೊಂತಾ ಇದ್ದೀನಿ. ಅಂಡ್ ನಾನು ಇವತ್ತು ಬಂದಿರೋದು ಹೇರ್ ಮ್ಯಾಜಿಕ್ ಸಲೂನಿಗೆ. ನಿಜವಾಗ್ಲೂ ಇದು ಸಲೂನ್ ತರ ಫೀಲ್ ಆಗ್ತಾ ಇರ್ಲಿಲ್ಲ, ಎಷ್ಟು ಲಕ್ಸುರಿಯಸ್ ಆಗಿ ಕಾಣಿಸ್ತಾ ಇತ್ತು ಗೊತ್ತಾ. ಬ್ಯಾಕ್ ಟು ಮೈ ಹೇರ್ ಕಲರ್. ನನ್ಗಂತೂ ನಿಜವಾಗ್ಲೂ ತುಂಬಾ ಎಕ್ಸೈಟೆಡ್ ಆಗಿದ್ದೆ ಅಂಡ್ ಅಷ್ಟೇ ಭಯ ಕೂಡ ಆಗ್ತಾ ಇತ್ತು. ಒಂದು ನಾನು ಹೇಗೆ ಕಾಣಿಸ್ತೀನಿ ಅಂತ, ಇನ್ನ ಒಂದು ನಮ್ಮಮ್ಮ ಏನನ್ನುತ್ತೆ ಅಂತ. ಆಬ್ವಿಯಸ್ಲಿ ಈ ಭಯ ಅಂತೂ ಎಲ್ಲರಿಗೂ ಇದ್ದೇ ಇರುತ್ತೆ. ಅದನ್ನ ಬಿಟ್ಟರೆ ನನಗೆ ಗ್ರೇ ಹೇರ್ ಇರೋದ್ರಿಂದ ನಾನು ಮನೆಯಲ್ಲೇ ಸಿಕ್ಕಾಪಟ್ಟೆ ನಾರ್ಮಲ್ ಹೇರ್ ಕಲರ್ಸ್ನ ತೊಗೊಂಬಂದು ಎವ್ರಿ ಮಂತ್ ಹಾಕೊತಾ ಇದ್ದೆ. ಅದರಿಂದ ಅವ್ರಿಗೆ ಆ ಒಂದು ಶೇಡ್ನ ತೊಗೊಂಬರೋದು ಎಷ್ಟು ಟೈಮ್ ಹಿಡಿತು ಗೊತ್ತಾ. ಬಟ್ ಅಲ್ಲಿನ ಸ್ಟಾಫ್ ಎಷ್ಟು ಪೇಷನ್ಸಿಂದ ಮಾಡಿದ್ರು ಗೊತ್ತಾ. ಆ್ಯಂಡ್ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಅವರ ವರ್ಕ್ ಎಷ್ಟು ಪ್ರೊಫೆಷ್ನಲ್ ಆಗಿ ಮಾಡ್ತಾ ಇದ್ರು ಗೊತ್ತಾ. ಅಷ್ಟು ಕಾಮ್ ಆಗಿರೋ ಅಟ್ಮಾಸ್ಫಿಯರ್ ಆ್ಯಂಡ್ ಸೂಪರ್ ಪ್ರೊಫೆಷ್ನಲ್ ಸರ್ವಿಸ್. ಇನ್ನು ಏನು ಬೇಕೇಳಿ, ನನಗಂತೂ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ನೀವು ಕೂಡ ನನ್ನ ಥರನೇ ತುಂಬ ವಾರ್ಮ್, ಫ್ರೆಂಡ್ಲಿ ಆ್ಯಂಡ್ ಜೆನ್ಯೂನ್ಲಿ ನಿಮಗೆ ಬೆಸ್ಟ್ ಆಗಿ ಕಾಣಿಸುವಂಥ ಸಲೂನ್ ಏನಾದರೂ ಹುಡುಕ್ತಾ ಇದ್ದೀರಾ ಅಂದರೆ ದಿಸ್ ಇಸ್ ದಟ್ ಸಲೂನ್. ನಿಜವಾಗ್ಲೂ ಐ ಆಮ್ ಸೋ ಹ್ಯಾಪಿ ದಟ್ ಐ ಚೋಸ್ ದೆಮ್ ಫಾರ್ ಮೈ ಫಸ್ಟ್ ಎವರ್ ಹೇರ್ ಕಲರ್. ಆ್ಯಂಡ್ ಇವಾಗ ನೀವು ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ತಿಳಿಸಿ.